ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವು ತುಂಬ ಚೆನ್ನಾಗಿದ್ದೀವಿ. ಯಾವಾಗಲೂ ಬರೀ ರೆಡಿಯಾಗೇ ವಿಡಿಯೋ ಮಾಡ್ತಿರಲ್ಲ, ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ. ಹೌದು, ಫಂಕ್ಷನ್ ಇದ್ದಾಗ ಅಥವಾ ನಮ್ಮ ಓನ್ ಫಂಕ್ಷನ್ಸ್ ಇದ್ದಾಗ ಹೋಗಲೇಬೇಕಲ್ವಾ. ಇವತ್ತು ಫಂಕ್ಷನ್ಸ್ಗೆ ಯಾವುದಕ್ಕೂ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋದು ನಮ್ಮ ಮನೆ ದೇವ್ರದ್ದು, ಅಂದರೆ ಹೆಣ್ಣು ದೇವ್ರದ್ದು ಜಾತ್ರೆ ಇದೆ, ಲಕ್ಷ್ಮೀ ದೇವಿದು. ಹಾಗಾಗಿ ಹೋಗ್ತಾ ಇರೋದು ಮನೆ ಜನ ಎಲ್ಲ. ಅದರಲ್ಲಿ ನನ್ನ ಅತ್ತೆ ಮಿಸ್ಸಿಂಗು ಮತ್ತು ನನ್ನ ಹಸ್ಬೆಂಡ್ ಮಿಸ್ಸಿಂಗ್ ಇಬ್ಬರೂ. ಇನ್ನು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವರಾಗಿರೋದ್ರಿಂದ ಪಾಂಡವಪುರ ತಾಲೂಕು ಕೆ ಬೆಟ್ಟಹಳ್ಳಿ ನಡೆಯುತ್ತೆ ಅದು ಜಾತ್ರೆ. ಹಾಗೆ ಅದು ಅಪ್ಪನ ಅಂದರೆ ಮಾವ ಇದ್ದಾರಲ್ಲ, ಅವ್ರ ತಂಗಿ ಮನೆ ಕೂಡ ಅಲ್ಲೇ ಇರೋದು. ಸೊ ಮಿಸ್ ಮಾಡ್ದೇ ಹೋಗ್ಲೇಬೇಕು ನಾವು. ವರ್ಷ ವರ್ಷ ಹೋಗ್ತೀವಿ. ಬಟ್ ನಾನು ವರ್ಷ ವರ್ಷ ಹೋಗೋಕ್ಕಾಗಿರಲಿಲ್ಲ. ನಾನು ಇದು 2ನೇ ಸಲ ಅಷ್ಟೇ ಹೋಗ್ತಾ ಇರೋದು. ನನ್ನ ಮಗಳು 10 ತಿಂಗಳು ಪಾಪ ಆಗಿದೆ ಹೋಗ್ತಿದ್ದೆ, ಆ್ಯಕ್ಚುಲಿ ಹೋಗಿದ್ದೆ. ಈಗ ಇವನು ಪಾಪ 10 ತಿಂಗ್ಳಿಗೆ ಬಿದ್ದಿದೆ, ಇವಾಗ ಹೋಗಿದ್ದೀನಿ. ಸೊ ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಆ್ಯಕ್ಚುಲಿ ಇದು ನನ್ನ ಸೋದರತ್ತೆ ನನ್ನ ಮೊದಲನೇ ಪ್ರೆಗ್ನೆನ್ಸಿಲಿ ಊಟಕ್ಕೆ ಇಟ್ಕೊಂಡಿದ್ದಾಗ ಕೊಟ್ಟಿದ್ದು. ಸೊ ತುಂಬ ಖುಷಿ ನನಗೆ ಈ ಸ್ಯಾರಿ ಅಂದರೆ. ಹಾಗೆಯೇ ವಾಚು ನಂದು ಫೈರ್ ಬೋಲ್ಟು. ಯಾವುದು ಕಂಪ್ನಿ ಅಂತ ಕೇಳಿದ್ರಲ್ಲ, ಫೈರ್ ಬೋಲ್ಟ್ ಕಂಪ್ನಿದು ನಂದು. ಆ್ಯನಿವರ್ಸರಿಗೆ ಅಂತ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಒಂದೇ ಥರ ತೊಗೊಂಡಿದ್ದೆ ನಾನು. ಸೊ ರೆಡಿಯೆಲ್ಲ ಆಗಿದ್ದಾಯಿತು, ಇನ್ನೇನು ಹೊರಡಬೇಕು. ಕಾರಲ್ಲೇ ಹೋಗ್ತಾ ಇರೋದು, ಮನೆ ಜನ ಅಲ್ವಾ, ಸೊ ಕಾರಲ್ಲೇ ಹೋಗ್ತಾ ಇದ್ದೀವಿ. ಹಾಗೆ ವರ್ಷನೂ ಅಷ್ಟೇ ಬಾಳೆಗೊನೆ ಕಟ್ಟಿಸ್ತಾರೆ. ಅಲ್ಲಿ ವಾಹನ ಅಂತ ಬರುತ್ತೆ ಲಕ್ಷ್ಮೀ ದೇವಿದು, ಅದಕ್ಕೆ ಬಾಳೆಗೊನೆನ ಕಟ್ಟಿಸ್ತೀವಿ ಅಂತ ಹರಕೆ ಇಟ್ಕೊಂಡಿದ್ದಾರಂತೆ ಅವರು, ನಾವಿರೋವರೆಗೂ. ಸೊ ಅದಕ್ಕೋಸ್ಕರ ಮಿಸ್ ಇಲ್ಲದೆ ಪ್ರತಿ ವರ್ಷ ಹೋಗಿ ನಾವು ಅಟ್ಲೀಸ್ಟ್ ಯಾರೋ ಹೋಗೋಕ್ಕಾಗಿಲ್ಲ ಅಂದ್ರೂ ಮನೆಯಿಂದ ಅಂತೂ ಗಂಡ ಹೆಂಡ್ತಿ ಅಂದರೆ ನಮ್ಮ ಅತ್ತೆ ಮಾವ, ತಪ್ಪಿದ್ರೆ ನಮ್ಮ ಅವ್ರಿಗಿತ್ತಿ ಭಾವ ಹೋಗಿ ಕಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಸೊ ಈ ಸಲ ನಾವೆಲ್ಲ ಹೋಗ್ತಾ ಇದ್ದೀವಿ. ಹಾಗೆಯೇ ತುಂಬ ಚೆನ್ನಾಗಿತ್ತು, ಸೂಪರಾಗಾಯಿತು. ಮಾತ್ರ ಎಲ್ಲರೂ ದರ್ಶನ ಕೂಡ ಆಯಿತು. ನಾವು ಬೇಗನೆ ಹೊಟ್ಟೋಗಿದ್ವಿ, ಹಂಗಾಗಿ ಜಾಸ್ತಿ ರಶ್ ಇರಲಿಲ್ಲ. ಸೊ ಜಾತ್ರೆ ಅಂದರೆ ಆಲ್ಮೋಸ್ಟ್ ಎಲ್ಲ ರಶ್ಶೇ ಇರುತ್ತೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಬೇಗ ಹೊಟ್ಟೋಗ್ಬಿಟ್ಟಿದ್ವಲ್ವ, ಮಾರ್ನಿಂಗ್ ಟೈಮೇ, ಹಂಗಾಗಿ ಜಾಸ್ತಿ ರಶ್ ಇರಲಿಲ್ಲ. ಹೋಗ್ತಾ 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 ಇನ್ನೇನು ಎಂಟ್ರಿ ಆದ್ವಿ ಬೆಟ್ಟಹಳ್ಳಿಗೆ. ಅಂದರೆ ಇನ್ನೂ ಜಾತ್ರೆ ಒಳಗಡೆ ಹೋಗಿಲ್ಲ. ಸೊ ಫಸ್ಟು ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು. ಅಲ್ಲಿಂದ ಅವ್ರ ಮನೆಯಿಂದ ಹತ್ರ ಆಗುತ್ತೆ ದೇವಸ್ಥಾನ. ಸೊ ಆ ಕಡೆಯಿಂದ ಹೋಗೋಣ ಅಂತ. ಅಲ್ಲಿ ಕಾರ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಈ ಕಡೆ ಸೈಡು ನಿಲ್ಲಿಸ್ಬಿಟ್ಟು ಅಲ್ಲಿ ಮನೆಗೆ ನಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಸೊ ಇದೇನೇ ಅಮ್ಮ ಮತ್ತು ಮನೆಯವರೆಲ್ಲ ಆಚೆನೇ ಇದ್ದರು, ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಹಾಗೆ ಅವ್ರ ಅಣ್ಣ ಮತ್ತು ಅವ್ರ ಅಣ್ಣನ ಫ್ಯಾಮಿಲಿ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ನಾವೆಲ್ಲ ಹೋಗಿದ್ದವ್ರಿಗೆ ತುಂಬ ಖುಷಿ. ಹಾಗೆ ನಮಗೂ ತುಂಬಾ ಖುಷಿ, ನಮ್ಮ ಮನೆ ಥರನೇ ಫೀಲು. ಹಾಗೆಯೇ ಹೋದ್ವಿ. ಅಂದರೆ ಅವರಿಗೆ 3 ಜನ ಮಕ್ಕಳು, ಒಬ್ಬರು ಮಗ ಹಾಗೆ 2 ಹೆಣ್ಮಕ್ಳು. ಸೊ ಎಲ್ಲರಿಗೂ ಕೂಡ ಮದುವೆ ಆಗಿದೆ. ಸೊ ಇವರೇನೆ ನವೀನ್ ಅಣ್ಣ, ಹೇಗಿದ್ದೀರಾ? ಅವರು ಕೂಡ ನನ್ನ ವೀಡಿಯೋ ನೋಡ್ತಾ ಇರ್ತಾರೆ, ಅದಕ್ಕೆ ಆಯಂದೆ. ಸೊ ಅವ್ರದ್ದು ಅಕ್ಕನ ಮಗಳು ಇವಳು, ಅದೆಲ್ಲಿ ಬರ್ತಿದ್ರಲ್ಲ ಬ್ಲೂ ಕಲರ್ ಸ್ಯಾರಿ, ಅವ್ರ ಅಕ್ಕನ ಮಗಳು. ಸೊ ಹೋದ ತಕ್ಷಣ ತಿಂಡಿ ಮಾಡಿ ಅಂದರು, ಬಟ್ ತಿಂಡಿ ಇನ್ನೂ ಪೂಜೆ ಆಗಿರಲಿಲ್ವಲ್ಲ, ಹಾಗಾಗಿ ನಾವೇನು ತಿಂಡಿ ಇನ್ನೂ ಮಾಡಲಿಲ್ಲ. ಪಾಪುಗೆ ಮನೆಯಿಂದ ಹೋಗುವಾಗ ಜಸ್ಟ್ ಸರಿಲಾಗಿ ತಿನ್ಸ್ಕೊಂಡು ಹೋಗಿದ್ದೆ. ಅವನಂತೂ ಹೊಟ್ಟೆ ಹಸ್ಬಿಟ್ಟಿತ್ತು, ಅವನಿಗೆ ಆಲ್ರೆಡಿ ಅಳ್ತಾ ಇದ್ದ. ಸೊ ಅವನಿಗೆ ಅವ್ರ ಮನೆ ಪಲಾವ್ ಮಾಡಿದ್ರಲ್ವ, ಸ್ವಲ್ಪ ಅದನ್ನೇ ತಿನ್ನಿಸ್ಬಿಟ್ಟು ಬಿಸಿನೀರೆಲ್ಲ ಕುಡ್ಸಾಯಿತು. ಹಾಗೇ ಬರ್ತಾ ಇನ್ನು ದೇವಸ್ಥಾನ ಫುಲ್ ರಶ್ ಆಗಿಬಿಡುತ್ತೆ ಅಂತ ಇನ್ನು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟ್ವಿ. ಸೊ ಹೊರಟ್ಬಿಟ್ಟು ಫಸ್ಟು ದೇವಸ್ಥಾನ ಅಷ್ಟು ದೊಡ್ಡದಿರಲಿಲ್ಲ, ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗಂತೂ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನೀವು ಈ ಥರ ಲೈಕ್ ಕೊಡೋದ್ರಿಂದ ನಮಗೂ ಕೂಡ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಪೂಜೆ ಗೀಜೆ ಎಲ್ಲ ನೆಕ್ಸ್ಟ್ ಇವಾಗ ಹೋಗಬೇಕು. ಹಣ್ಣೆಲ್ಲ ತೊಗೊಂಡಿರಲಿಲ್ಲ, ಅಲ್ಲೇ ಪಕ್ಕದಲ್ಲಿ ಹಣ್ಣುಗಳೆಲ್ಲ ತೊಗೊಂಡು, ಈಗ ಪೂಜೆ ಅಂದರೆ ಹೊರಗಡೆನೇ ಮಾಡಬೇಕು ಪೂಜೆನ, ಒಳಗಡೆ ಅಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಯಾವುದೇ ದೇವಸ್ಥಾನಗಳಾದರೂ ಅಷ್ಟೇ ಅಲ್ವಾ. ಹಾಗೆಯೇ ಜಾತ್ರೆ ಟೈಮ್ಗಳಲ್ಲಂತೂ ಯಾರೂ ಅಲೋನೆ ಮಾಡಲ್ಲ ಒಳಗಡೆ, ಆಚೆನೇ ಮಾಡ್ಕೋಬೇಕು. ಹಾಗೆ ಹೊಸ ಜೋಡಿಗಳೆಲ್ಲ ಸುಮಾರು ಬಂದಿದ್ವು ಜಾತ್ರೆ ನೋಡೋಕ್ಕೆ. ಇದೆಲ್ಲ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಅಲ್ಲೆಲ್ಲ ಹಾಗೆ ನಿಂತಿದ್ರು. ಸೊ ವಿಡಿಯೋ ಮಾಡ್ತಾ ಇದ್ನಲ್ಲ, ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇದ್ರು. ನೋಡಿ ಇದೇನೆ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ನಿಮಗೂ ಯಾರು ಅಕ್ಕಪಕ್ಕದವರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಊರು ಅಂತ. ಸೊ ಇದು ಪಾಂಡವಪುರ ತಾಲೂಕು ಕೆ ಬೆಟ್ಟಹಳ್ಳಿ ಗ್ರಾಮ. ಯಾರಿಗಾರು ಗೊತ್ತಿರುತ್ತೆ ಅನಿಸುತ್ತೆ, ತುಂಬ ಜನ ನೋಡ್ತಾ ಇರ್ತಾರೆ ನನ್ನ ವ್ಯೂವರ್ಸಲ್ಲಿ. ಹಾಗೆ ನೋಡಿಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಜಾತ್ರೆಗೆ ಹೋಗಿದ್ರಾ ಏನು ಅಂತ. ಹಾಗೆ ಪೂಜೆ ಎಲ್ಲ ಹೊರಗಡೆನೇ ಅನ್ನಲ್ಲ, ಸೊ ಹೊರಗಡೆನೇ ಮಾಡ್ಕೋತಾ ಇದ್ವಿ. ಹಾಗೆ ಈಡ್ಗ ಎಲ್ಲ ನಮ್ಮ ಭಾವ ಆಚೆ ಈ ಕಡೆ ಸೈಡ್ ಬಂದು ಹಾಕ್ತಾಯಿದ್ರು. ಪೂಜೆ ಎಲ್ಲ ಮಾಡಿ ಹಾಗೆ ಪಾಪನ ಅವ್ರ ಕೈಲೇ ಕೊಟ್ಟಿದ್ದೆ, ಪೂಜೆ ಮಾಡೋ ತನಕ ಇಟ್ಕೊಂಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಆಚೆ ಅಲ್ವಾ ಪೂಜೆ ಮಾಡಿದ್ದು, ದೇವರು ಒಳಗಡೆ ಇತ್ತಲ್ಲ, ಸೊ ಹೋಗಬೇಕು ಒಳಗಡೆ.
ಹಾಗೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಿಡ್ಗ ಎಲ್ಲ ಹಾಕಿ ಬಂದ್ವಿ. ಹಾಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಯಾವಾಗಲೂ ನಮ್ಮನೆ ಡಬಲ್ ವಿಶೇಷತೆ ಅಂತ. ಹಾಗೆ ಈ ಬೆಟ್ಟಳ್ಳಿ ಜಾತ್ರೆ ಯಾವಾಗ ಬರುತ್ತೋ ಅವತ್ತೊಂದು ದಿನವೇ ನಮ್ಮನೆ ಕಣ್ದಬ್ಬ ಮಾಡ್ತಿದ್ವಿ ಪ್ರತಿ ಸಲ. ಅಂದರೆ ಕಣ್ದಬ್ಬ ಅಂದರೆ ಕೆಲವು ಕಡೆ ಮುನಿಯಪ್ಪನ ಹಬ್ಬ ಅಂತಲೂ ಕೂಡ ಕರೀತಾರೆ. ಅದೇ ಗದ್ದೆಯಲ್ಲಿ ಕೋಳಿ ಎಲ್ಲ ಕಟ್ ಮಾಡಿ ಮಾಡ್ತಾರಲ್ಲ ಆ ಥರ ಹಬ್ಬ. ಸೊ ಮಾಡಬೇಕಿತ್ತು, ಆದರೆ ನಮ್ಮನೆ ಇವತ್ತು ನಮ್ಮಮ್ಮ ಎಲ್ಲೋ ಹೋಗಬೇಕಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಇರಲಿಲ್ಲ, ಹಾಗೆ ಭಾವನೂ ಇರಲಿಲ್ಲ. ಅವರು ಕೂಡ ಎಲ್ಲೋ ಹೋಗ್ಬೇಕಲ್ವಾ, ಹಾಗಾಗಿ ಮಾಡಲಿಲ್ಲ ಈ ಸಲ. ನೆಕ್ಸ್ಟ್ ವಾರಕ್ಕೆ ಪೋಸ್ಟ್ಪೋನ್ ಆಯಿತು ಅದು. ಸೊ ನಮಗೂ ಸ್ವಲ್ಪ ರಿಸ್ಕ್ ಕಡಿಮೆ ಆಯಿತು. ಈಗ ಸಡನ್ನಾಗಿ ಇಲ್ಲಿಂದ ಹೋಗಿ ಮತ್ತೆ ಅದೆಲ್ಲ ಇದು ಮಾಡಿಕೊಂಡು ಮಾಡಬೇಕಿತ್ತು. ಹಾಗಾಗಿ ಅದು ಒಂದು ಪೋಸ್ಟ್ಪೋನ್ ಆಗಿದ್ದು ತುಂಬ ಖುಷಿ ವಿಷಯ ಅಂತ ಹೇಳಬೇಕು. ನೆಕ್ಸ್ಟು ಇವಾಗ ಪೂಜೆ ಎಲ್ಲ ಮುಗೀತು. ಹಾಗೆ ಮನೆಗೆ ಹೋಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಡಬೇಕು. ಮಕ್ಳಿಗೂ ಕೂಡ ಊಟ ಮಾಡಿಸ್ಬೇಕು. ಹಾಗೆ ಬರೋ ದಾರಿಯಲ್ಲಿ ಸ್ವೀಟು ಮತ್ತು ಪುರಿ ಖಾರ ಮಾಮೂಲಿ ಗೊತ್ತಲ್ಲ ಜಾತ್ರೆಯಲ್ಲಿ, ಅದೆಲ್ಲ ತಗೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅಂತಿದ್ವಿ. ಅಷ್ಟರಲ್ಲಿ ವಾಹನ ಬಂತು ದೇವ್ರದ್ದು. ಸೊ ನಮಗಂತೂ ಎದುರುಗಡೆನೇ ಸಿಕ್ತು. ಹಾಗಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಈ ಥರ ಮಾಡ್ತಾರಂತೆ. ಇದಕ್ಕೆಲ್ಲ ಬಾಳೆಗೊನೆ ಕಟ್ಟಿರ್ತಾರೆ. ಹರಕೆ ಮಾಡ್ಕೊಂಡಿರೋರು ಯಾರು ಬೇಕಾದರೂ ಕಿತ್ಕೊಂಡು ತಿನ್ಬೋದಂತೆ. ನಾನು ಯಾವತ್ತೂ ತಿಂದಿಲ್ಲ. ನೀವ್ಯಾರಾದರೂ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನೇ ಕ್ಯಾಮ್ರಾ ಎಲ್ಲ ಹಿಡ್ದಿದ್ರಿಂದ ಹೋಗಿ ನಮಸ್ಕಾರ ಮಾಡ್ಕೊಳಕ್ಕಾಗಲೇ ಇಲ್ಲ. ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಆಯಿತು. ಹಾಗೆ ಒಂದು ಕೈಲಿ ನನ್ನ ಪಾಪುನ ಎತ್ಕೊಂಡು ಇನ್ನೊಂದು ಕೈಲಿ ನನ್ನ ಮಕ್ಕಳದ್ದು ಆಟ ಸಾಮಾನೆಲ್ಲ ಹಿಡ್ದಿದ್ದೆ. ಸೊ ಹಂಗಾಗಿ ಹತ್ರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಅದು ತೇರು ಅಂದರೆ ವಾಹನ ಮುಂದೆ ಹೋಯ್ತು. ಆಮೇಲೆ ನಾವು ಕಾರ್ನ ಸೈಡಿಗೆ ತೊಗೊಂಡು ಈ ಕಡೆ ಸೈಡ್ ಟರ್ನ್ ಮಾಡ್ಕೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗೆಯೇ ಅವೆಲ್ಲ ತೊಗೋಬೇಕಿತ್ತಲ್ವ. ಹಾಗೆ ಇವಾಗ ಬೇಸಿಗೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ಹೆವಿಯಾಗಿ ತಿಂತೀವಿ ನಮ್ಮ ಮನೇಲಿ. ಹಾಗಾಗಿ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತು ಅಲ್ಲಿ ಬರಬೇಕಾದ್ರೆ. ಅದೆಲ್ಲ ತೊಗೊಂಡು ಮನೆಗೆ ಬಂದಾಯಿತು. ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮಧ್ಯಾಹ್ನ 3 ಗಂಟೆ ಆಯಿತು. ಆಮೇಲೆ ಊಟ ಮಾಡೋಕ್ಕೆ ಹೊಟ್ಟೆ ಹಸಿವಾಯ್ತಾಯಿತ್ತು. ಆವಾಗ ಸ್ವಲ್ಪ ಈ ಮೆಣಸು ಬೆಳ್ಳುಳ್ಳಿ ಅನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಚಿತ್ರಾನ್ನ ಇತ್ತು, ಮಕ್ಕಳು ತಿನ್ಕೊಂಡ್ರು. ಹಾಗೆ ನಮ್ಮ ಮುದ್ದು ಬರೋದು ಲೇಟ್ ಆಯಿತು. ಅಂದರೆ ನಮ್ಮ ಭಾವನ ಮಗ ಅವನು ಬಂದರೆ ಎಲ್ಲ ಆಟ ಮಾಡ್ತವೆ ಒಟ್ಟೊಟ್ಟಿಗೆ. ಅದಕ್ಕೆ ಅವನಿಗೂ ಆಗುತ್ತೆ ಮತ್ತು ನಮಗೂ ಆಗುತ್ತೆ ಅಂತ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದೆ. ಅದನ್ನು ಸ್ವಲ್ಪ ತಿನ್ಕೊಂಡ್ವಿ. ಆಮೇಲೆ ಸ್ವಲ್ಪ ಜ್ಯೂಸ್ ಇತ್ತು, ಅದನ್ನು ಕೂಡ ಕುಡ್ಕೊಂಡು ಸದ್ಯಕ್ಕೆ ಇಷ್ಟ ಆಯಿತು. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯ್ತು ಇವತ್ತಿನ ದಿನ. ಹಾಗೆಯೇ ನನ್ನ ವೀಡಿಯೋಸ್ನ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ. ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ.